ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ. ಸೊ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ಖಂಡಿತವಾಗಿ ಕೂಡ ನೋಡಲೇಬೇಕು. ಒಂದೇ ವಿಡಿಯೋದಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಇಂಟ್ರೊಡಕ್ಷನ್ ಪಾರ್ಟನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿದ ಕೂಡಲೇ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಆ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಯಾವುದೆಲ್ಲ ಫಾರ್ಮುಲಾಸ್ ಇನ್ಕ್ಲೂಡ್ ಆಗಿದೆ, ಹಾಗೆ ಯಾವ ಟೈಪಿನ ಕ್ವೆಶನ್ಸನ್ನು ಆ ಚಾಪ್ಟರಿಂದ ಕೇಳ್ತಾರೆ ಅಂತ ಹೇಳುವಂಥದ್ದನ್ನು ಡಿಸ್ಕಸ್ ಮಾಡಿರುವಂಥದ್ದು. ಓಕೆ, ಅದು ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ. ವಿದೌಟ್ ಮಿಸ್ಸಿಂಗ್ ಯು ಹೌ ಟು ವಾಚ್ ದಟ್ ವಿಡಿಯೋ. ಅದೇ ರೀತಿಯಲ್ಲಿ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಆ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ಸನ್ನು ಕೂಡ ನೀವು ಆನ್ಸರ್ ಮಾಡಲಿಕ್ಕೆ ಈಸಿ ಆಗ್ತಾ ಹೋಗ್ತದೆ. ಸೊ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ನೋಡಬೇಕಾಗಿರುವಂಥದ್ದು ಇಂಟ್ರೊಡಕ್ಷನ್ ವಿಡಿಯೋ. ಹಾಗೆ ಎಕ್ಸಸೈಸ್ 15.1ನಲ್ಲಿ ಈಗಲೇ ಕ್ವೆಶನ್ ನಂಬರ್ 1 ಈಗಾಗಲೇ ಸಾಲ್ವ್ ಮಾಡಿ ಆಗಿದೆ. ಕ್ವೆಶನ್ ನಂಬರ್ 1ನಲ್ಲಿ 4 ಸಬ್ ಕ್ವೆಶನ್ಸ್ ಇದ್ದು ಅಲ್ಲಿ ಕೊಟ್ಟಿರುವಂತಹ ಸಿಚುವೇಶನ್ಗೆ ಕರೆಕ್ಟಾಗಿ ನಂಬರ್ಸನ್ನು ಬರೆದು ಆ ನಂಬರ್ಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ ಇಲ್ವಾ, ಯಾಕೆ ಅಂತ ಹೇಳಿ ಕ್ವೆಶನನ್ನು ಕೇಳಿದ್ದಾರೆ. ಅದನ್ನು ಕೂಡ ಸಾಲ್ವ್ ಮಾಡಿ ಆಗಿದೆ. ಸೊ ಈಗಾಗಲೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ 2 ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಈ ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಲಿಂಕನ್ನು ಕೂಡ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಇನ್ನು ಮುಂದೆ ಚಾನಲ್ನಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ ಯಾವುದೆಲ್ಲ ವಿಡಿಯೋಸ್ ಅಪ್ಲೋಡ್ ಆಗ್ತದೋ ಎಲ್ಲ ವಿಡಿಯೋವನ್ನು ಕೂಡ ನೀವು ಅದೇ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಯು ಕ್ಯಾನ್ ವಾಚ್ ದಿ ವಿಡಿಯೋ ಬೈ ಕ್ಲಿಕ್ಕಿಂಗ್ ಆನ್ ದಿ ಪ್ಲೇಲಿಸ್ಟ್ ಲಿಂಕ್. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಗೆ ಕ್ರಿಯೇಟ್ ಆಗಿರುವಂತಹ ಪ್ಲೇಲಿಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಅಪ್ಲೋಡ್ ಆಗಿರುವ ಎಲ್ಲ ವಿಡಿಯೋಗಳು ನಿಮಗೆ ಅದೇ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇರ್ತದೆ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡಲಿಕ್ಕಿರುವಂಥದ್ದು ಕ್ವೆಶನ್ ನಂಬರ್ 2 and 3 ಫ್ರಮ್ ಎಕ್ಸಸೈಸ್ 5.1. ಸೊ ಕ್ವೆಶನ್ ನಂಬರ್ 2, ರೈಟ್ ಫಸ್ಟ್ 4 terms ಆಫ್ ದಿ AP when the first term A and the common difference D are given as follows. ಸೊ ಇಲ್ಲಿ ನಮಗೆ 5 ಸಬ್ ಕ್ವೆಶನ್ಸ್ ಇದೆ. ಪ್ರತಿಯೊಂದು ಕ್ವೆಶನಲ್ಲೂ ನಮಗೆ ಫಸ್ಟ್ ಟರ್ಮ್ ಎ ಹಾಗೆ ಕಾಮನ್ ಡಿಫರೆನ್ಸ್ ಡಿ ಅನ್ನು ಕೊಟ್ಟಿದ್ದಾರೆ. ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಿನ ಫಸ್ಟ್ 4 ಟರ್ಮ್ಸನ್ನು ಫೈಂಡ್ ಮಾಡಬೇಕಾಗಿದೆ. ಸೊ ಫಸ್ಟ್ 4 ಟರ್ಮ್ ಅಂತ ಹೇಳಿದರೆ ಯಾವುದು? A2, A3, A4. ಈ 4 ಟರ್ಮನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ನಮಗೆ ಜನರಲ್ ಫಾರ್ಮ್ ಆಫ್ ದಿ AP ಗೊತ್ತಿದೆ, ಅದನ್ನು ಫಸ್ಟ್ ಬರ್ಕೊಳ್ಳುವ. ಜನರಲ್ ಫಾರ್ಮ್ ಆಫ್ AP ಅದು A, A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D, ಸೋ ಆನ್. ಸೊ ನಮಗೆ ಬೇಕಾಗುವಂತಹ ಫಸ್ಟ್ 4 ಟರ್ಮ್ಸ್ ಇದುವೆ. ಅಥವಾ ಹೇಗೆ ಬರ್ಕೊಳ್ಬೋದು ನಾವು? ಫಸ್ಟ್ ಟರ್ಮ್ A, ಸೆಕೆಂಡ್ ಟರ್ಮ್ A ಪ್ಲಸ್ ಡಿ. ಓಕೆ, ಅಂದರೆ ಅದು A2. ಥರ್ಡ್ ಟರ್ಮನ್ನು ನಾವು A2 ಪ್ಲಸ್ ಡಿ, ಫೋರ್ತ್ ಟರ್ಮನ್ನು A3 ಪ್ಲಸ್ ಡಿ ಅಂತ ಹೇಳಿ ಬರ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಈ ಟರ್ಮ್ಸನ್ನು ಬರ್ಕೊಳ್ತೇನೆ. ಇದು ನಮ್ಮ ಜನರಲ್ ಫಾರ್ಮ್ A, A2, A3, A4 ಆ್ಯಂಡ್ ಸೋ ಆನ್. ಸೊ ಈಗ ನಾವು ಫಸ್ಟ್ 4 ಟರ್ಮನ್ನು ಬರ್ಕೊಳ್ಬೇಕು. ಫಸ್ಟ್ ಟರ್ಮ್ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶನ್, ಫಸ್ಟ್ ಟರ್ಮ್ A ಇಸ್ ಈಕ್ವಲ್ ಟು 10, D ಇಸ್ ಈಕ್ವಲ್ ಟು 10 ಅಂತೆ. ಓಕೆ, ಫಸ್ಟ್ ಟರ್ಮ್ A ಅಂದರೆ 10. ಈಗ ಸೆಕೆಂಡ್ ಟರ್ಮ್ ಅಂದರೆ A2, ಅದನ್ನು ಹೇಗೆ ಫೈಂಡ್ ಮಾಡ್ತೇವೆ ನಾವು? A ಪ್ಲಸ್ ಡಿ. ಸೊ ಇಲ್ಲಿ A ಅಂದರೆ 10 ಪ್ಲಸ್ ಡಿ ಅಂದರೆ 10. ಸೊ 10 ಪ್ಲಸ್ 10 ಈಸ್ 20. A3 ಅಂದರೆ A2 ಪ್ಲಸ್ ಡಿ. ಸೊ ದಟ್ ಈಸ್ ಈಕ್ವಲ್ ಟು 20 ಪ್ಲಸ್ 10 ಅಂದರೆ 30. ಹಾಗೆ A4 ದಟ್ ಈಸ್ ಈಕ್ವಲ್ ಟು A3 ಪ್ಲಸ್ ಡಿ ಈಸ್ ಈಕ್ವಲ್ ಟು 30 ಪ್ಲಸ್ 10 ಈಸ್ ಈಕ್ವಲ್ ಟು 40. ಸೊ ಈಗ ನಾವು ಈ APಯ ಫಸ್ಟ್ 4 ಟರ್ಮ್ಸನ್ನು ಬರ್ಕೊಂಡು. ಸೊ ರೈಟ್, therefore the first 4 terms of the AP, therefore the first 4 terms of the AP are 10, 20, 30, 40. ಸೊ ಫಸ್ಟ್ ಕ್ವೆಶನನ್ನು ಆನ್ಸರ್ ಮಾಡಿದ್ವಿ. ಈಸಿ ಇದೆ ಅಲ್ಲ ಕ್ವೆಶನ್ಸ್? A ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ,
ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಎ ಪಿಯ 4 ಟರ್ಮ್ಸ್. ಸೊ ಇಲ್ಲಿ 4 ಟರ್ಮ್ ಅಂತ ಕೇಳಿರುವ ಕಾರಣ ಹೀಗೆ ಬರೀತೀರಿ, ಅಥವಾ ಎ ಪಿಯನ್ನೇ ಬರೀರಿ ಅಂತ ಹೇಳಿದರೆ ಹೇಗೆ ಬರೀತೀರಿ? ದರ್ಫೋರ್ ದ ಎ ಪಿ ಈಸ್, ಫಸ್ಟ್ 4 ಟರ್ಮ್ ಅಂತ ಕೇಳಿದ ಕಾರಣ ನಾವು ಅಲ್ಲೇ ನಿಲ್ಲಿಸಿದ್ವಿ. ಎ ಪಿಯನ್ನೇ ಬರೀರಿ ಅಂತ ಹೇಳಿದರೆ 10, 20, 30, 40 ಆ್ಯಂಡ್ ಸೋ ಆನ್. ಓಕೆ, ಡಿಫ್ರೆನ್ಸನ್ನು ನೋಟ್ ಮಾಡ್ಕೊಳ್ಳಿ. ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಬರೀರಿ ಅಂತ ಹೇಳುವಾಗ ನಾವು ಡಾಟ್ 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 ಹಾಕಬೇಕು. ಬರೀ 4 ಟರ್ಮನ್ನು ಬರೀರಿ ಅಂತ ಕೇಳಿದಾಗ ನಾವು ಅಲ್ಲಿಗೆ ನಿಲ್ಲಿಸ್ಬೋದು. ಈಗ ಸೆಕೆಂಡ್ ಕ್ವೆಶನಲ್ಲಿ ನಮಗೆ ಎ ಈಸ್ ಈಕ್ವಲ್ ಟು -2 ಕೊಟ್ಟಿದ್ದಾರೆ, ಹಾಗೆ ಡಿ ಈಸ್ ಈಕ್ವಲ್ ಟು 0. ಸೊ ಎ ಇದೆ, ಡಿ ಇದೆ. ಫಸ್ಟ್ ಟರ್ಮ್ ನಮಗೆ ಬೇಕಾಗುವಂಥದ್ದು ಎ, ದಟ್ ಈಸ್ ಈಕ್ವಲ್ ಟು -2. A2 ಬೇಕು. A2ಗೆ a ಪ್ಲಸ್ ಡಿ ಮಾಡ್ತೇವೆ. ಸೊ ಎ ಅಂದರೆ -2 ಪ್ಲಸ್ ಡಿ ಅಂದರೆ 0. ಸೊ -2 ಪ್ಲಸ್ 0 ಅಂದರೆ -2. ಈಗ A3, ಸೊ A3 ಇಸ್ ಈಕ್ವಲ್ ಟು A2 ಪ್ಲಸ್ ಡಿ. A2 ಇಸ್ -2 ಪ್ಲಸ್ 0. -2 ಪ್ಲಸ್ 0 ಅಂದರೆ -2. ಫೋರ್ತ್ ಟರ್ಮ್ ಬೇಕು. ಸೊ A4 ಇಸ್ ಈಕ್ವಲ್ ಟು A3 ಪ್ಲಸ್ A3 ಅಂದರೆ -2 ಪ್ಲಸ್ ಡಿ ಅಂದರೆ 0. -2 ಪ್ಲಸ್ 0 ಅಂದರೆ -2. ಸೊ ಈಗ ನಾವು ಫಸ್ಟ್ 4 ಟರ್ಮನ್ನು ಬರ್ದಾಯಿತು, ಅದನ್ನು ಬರ್ಕೊಳ್ಳು. ದೇರ್ಫೋರ್ ದ ಫಸ್ಟ್ 4 ಟರ್ಮ್ಸ್ ಆರ್, ದ ಫಸ್ಟ್ 4 ಟರ್ಮ್ಸ್ ಆಫ್ ದಿ ಎ ಪಿ ಆರ್ -2, -2, -2, -2. ಸೊ ಕಾಮನ್ ಡಿಫರೆನ್ಸ್ 0 ಇದ್ದಾಗ ಅದೇ ನಂಬರ್ಸ್ ರಿಪೀಟ್ ಆಗ್ತಾ ಹೋಗ್ತದೆ. ಸೊ ಸೆಕೆಂಡಲ್ಲಿ ಆನ್ಸರ್ ಮಾಡಿ ಆಯಿತು. ಈಗ ಕ್ವೆಶನ್ ನಂಬರ್ 3. ಸೊ ಥರ್ಡ್ ಕ್ವೆಶನಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಎ ಈಸ್ ಈಕ್ವಲ್ ಟು 4, ಡಿ ಈಸ್ ಈಕ್ವಲ್ ಟು -3. ಎ ಈಸ್ ಈಕ್ವಲ್ ಟು 4 ಆ್ಯಂಡ್ ಡಿ ಈಸ್ ಈಕ್ವಲ್ ಟು -3. ಓಕೆ, ಸೊ ಫಸ್ಟ್ ಟರ್ಮ್ ಅಂದರೆ ಎ, ದಟ್ ಈಸ್ ಈಕ್ವಲ್ ಟು 4. A2 ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. ಸೊ ಈಗ ಎ ಅಂದರೆ 4 ಪ್ಲಸ್ ಡಿ ಅಂದರೆ -3. ಸೊ ಇಲ್ಲಿ 4 ಪ್ಲಸ್ ಆಫ್ ಮೈನಸ್ ಅಂದರೆ -3. 4 - 3 ಅಂದರೆ 1. A3 ಇಸ್ ಈಕ್ವಲ್ ಟು A2 ಪ್ಲಸ್ ಡಿ. A2 ಅಂದರೆ ಈಗ 1 ಪ್ಲಸ್ ಡಿ ಅಂದರೆ -3. ಸೊ ಪ್ಲಸ್ ಆಫ್ ಮೈನಸ್ ಅಂದರೆ ಮೈನಸ್ ಬಂತು. ಸೊ 1 - 3. 1 - 3. 3 ಇಸ್ ದ ಬಿಗ್ಗರ್ ನಂಬರ್, ಅದರ ಎದುರುಗಡೆ ಮೈನಸ್ ಸೈನ್ ಇದೆ. ಸೊ 3 ಮತ್ತು 1 ಸಬ್ಟ್ರಾಕ್ಟ್ ಮಾಡಿಕೊಂಡು ಮೈನಸ್ ಸೈನ್ ಹಾಕಿ ಬರೀರಿ. 3 - 1 is 2. ಸೊ ಇಲ್ಲಿ ಆನ್ಸರ್ ಇಸ್ -2. ನಾವು ವಿ ವಾಂಟ್ A4. A4 ಅಂದರೆ A3 ಪ್ಲಸ್ ಡಿ. ಈಗ A3 -2 ಪ್ಲಸ್ ಡಿ ಅಂದರೆ -3. ಸೊ ವಿ ಹ್ಯಾವ್ -2 ಪ್ಲಸ್ ಆಫ್ ಮೈನಸ್ ಅಂದರೆ -3. -3 -2 ಎರಡು ಮೈನಸ್ ಸೈನಲ್ಲಿದೆ. ಸೊ ಮೈನಸ್ ಸೈನ್ ಹಾಕಿ ನಂಬರ್ಸನ್ನು ಆ್ಯಡ್ ಮಾಡಿದರೆ -5. ಸೊ ದೇರ್ಫೋರ್ ದ ಫಸ್ಟ್ 4 ಟರ್ಮ್ಸ್ ಆರ್, ದೇರ್ಫೋರ್ ದ ಫಸ್ಟ್ 4 ಟರ್ಮ್ಸ್ ಆರ್ 4, -1, -2, -5. ಓಕೆ, ಸೊ ಈ ರೀತಿಯಾಗಿ 3 ಕ್ವೆಶನನ್ನು ಸಾಲ್ವ್ ಮಾಡಿದ್ದೀವಿ. ಸಿಮಿಲರ್ಲಿ ಇನ್ನೆರಡು ಕ್ವೆಶನನ್ನು ನಾವು ಸಾಲ್ವ್ ಮಾಡಬೇಕು. ಫೋರ್ತ್ ಕ್ವೆಶನ್, ಸೊ ಇಲ್ಲಿ ಎ ಅಂದರೆ -1 ಅಂತೆ, ಹಾಗೆ ಡಿ ಅಂದರೆ 1/2. ಓಕೆ, ಫಸ್ಟ್ ಟರ್ಮ್ ಅದು ಎ, ದಟ್ಸ್ ಈಕ್ವಲ್ ಟು -1. ಈಗ ಸೆಕೆಂಡ್ ಟರ್ಮ್ ಅಂದರೆ A2 ನಾವು ಎ ಪ್ಲಸ್ ಡಿ ಇಂದ ಫೈಂಡ್ ಮಾಡ್ತೇವೆ. ಎ ಅಂದರೆ -1 ಪ್ಲಸ್ ಡಿ ಅಂದರೆ 1/2. ಓಕೆ, ಸೊ -1 ಪ್ಲಸ್ 1/2 ಅಂದರೆ 1ಇಂದ ಹಾಫನ್ನು ಸಬ್ಟ್ರಾಕ್ಟ್ ಮಾಡಿರುವಂಥದ್ದು. ಸೊ ನಮಗೆ ಬರುವಂಥ ಆನ್ಸರ್ 1/2 ವಿತ್ ಅ ನೆಗೆಟಿವ್ ಸೈನ್. ಓಕೆ, ಎಲ್ ಸಿ ಎಮ್ ತೊಗೊಳ್ವಾ? ಎಲ್ ಸಿ ಎಮ್ ಆಫ್ 1 and 2 is 2. ಸೊ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಬೇಕು, ನ್ಯೂಮರೇಟರ್ ಕೂಡ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ -2 + 1, ಡಿನಾಮಿನೇಟರ್ 2. ನ್ಯೂಮರೇಟರಲ್ಲಿ -2 + 1, -2 + 1, ಒಂದು ಮೈನಸ್ ಒಂದು ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡಿ ಬಿಗ್ಗರ್ ನಂಬರ್ನ ಸೈನ್ ಹಾಕಿ. ಸೊ -1/2. ನಾವು A3 is equal to A2 plus D. A2 ಅಂದರೆ -1/2 ಪ್ಲಸ್ ಡಿ ಅಂದರೆ 1/2. ಸೊ ಈಗ +1/2 -1/2 ಕ್ಯಾನ್ಸಲ್ ಆಯಿತು. ಸೊ ನಮಗೆ ಥರ್ಡ್ ಟರ್ಮ್ A3 is 0. ಈಗ A4 ದಟ್ ಈಸ್ ಈಕ್ವಲ್ ಟು
A3 ಪ್ಲಸ್ ಡಿ. A3 ಅಂದರೆ 0 ಪ್ಲಸ್ ಡಿ ಅಂದರೆ 1/2. 0 ಪ್ಲಸ್ 1/2 ಅಂದರೆ 1/2. ಸೊ ನಾವು 4 ಟರ್ಮನ್ನು ಬರ್ದಾಯಿತು. ಸೊ therefore the first 4 terms of the AP are, therefore the first 4 terms of the AP are -1, -1/2, 0 and 1/2. ಈಗ ಫಿಫ್ತ್ ನಮಗೆ ಎ ಅಂದರೆ -1/2 ಅಂತ ಹೇಳಿ ಕೊಟ್ಟಿದ್ದಾರೆ. ಎ ಈಸ್ 1.25, ಡಿ ಅಂದರೆ -0.25 ಅಂತ. ಸೊ ಈಗ ನಾವು ಇದಕ್ಕೆ ಫಸ್ಟ್ 4 ಟರ್ಮ್ಸನ್ನು ಬರಿಬೇಕು. ಸೊ ಫಸ್ಟ್ ಟರ್ಮ್ ಆ್ಯಸ್ ಯೂಶ್ವಲ್ ಎ ಅಂದರೆ ಕೊಟ್ಟಿದ್ದನ್ನೇ ಬರೆಯುವಂಥದ್ದು -1.25. A2 ಬೇಕು. A2 ಅಂದರೆ ಎ ಪ್ಲಸ್ ಡಿ ಮಾಡ್ತೇವೆ ನಾವು. -1.25 ಪ್ಲಸ್ ಆಫ್ -0.25 ಏನಾಯ್ತು ಈಗ -1.25 ಪ್ಲಸ್ ಇಂಟು ಮೈನಸ್ ಅಂದರೆ -0.25. ಎರಡು ಮೈನಸ್ ಇದೆ, ಆ್ಯಡ್ ಮಾಡಬೇಕು. ಅಡಿಷನನ್ನು ಇಲ್ಲಿ ಬರ್ಕೊಳ್ತೇನೆ. 1.25 ಪ್ಲಸ್ 0.25. ಓಕೆ, ಮೈನಸ್ ಸೈನ್ ಇರೋ ಕಾರಣ ಆ್ಯಡ್ ಮಾಡಬೇಕಾಗಿರುವಂಥದ್ದು. 5 + 5 0 ಅಂದರೆ 10. 1 ಕ್ಯಾರಿ, 2 + 2 4 + 1 5, 1.50 -1.50. ಈಗ A3 ಅಂದರೆ A2 ಪ್ಲಸ್ ಡಿ. A2 ಅಂದರೆ -1.50 ಪ್ಲಸ್ ಮೈನಸ್ ಡಿ ಅಂದರೆ -0.25. ಎರಡು ಮೈನಸ್ ಸೈನ್ ಇದೆ, ಆ್ಯಡ್ ಮಾಡಬೇಕು. ಸೊ 1.50 ಪ್ಲಸ್ 0.25. 5 + 0 ಅಂದರೆ 5, 5 + 2 ಅಂದರೆ 7, 1.75. ಎರಡು ನೆಗೆಟಿವ್ ಸೈನ್ ಇರುವ ಕಾರಣ -1.75. A4 ಬೇಕು. A4 ಅಂದರೆ A3 ಪ್ಲಸ್ ಡಿ. ಸೊ -1.75 -0.25. ಎರಡು ಮೈನಸ್ ಸೈನ್. ಸೊ ಈಗ ಮಾಡಿದ ಹಾಗೆ ಆ್ಯಡ್ 1.75 ಪ್ಲಸ್ 0.25. 5 + 5 10, 1 ಕ್ಯಾರಿ, 7 + 1 8 + 2 10 0, 1 ಕ್ಯಾರಿ, 1 + 1 2.00. 2.00 ಪ್ಲಸ್ಸಾ ಮೈನಸ್ ಸೈನನ್ನು ಮರೆಯದೆ ಬರೀರಿ. ಸೊ 4 ಟರ್ಮ್ಸನ್ನು ನಾವು ಫೈಂಡ್ ಮಾಡಿದ್ವಿ. ಲೆಟ್ ಅಸ್ ರೈಟ್. therefore the first 4 terms are, therefore first 4 terms are, ಯಾವುದೆಲ್ಲ? ಫಸ್ಟ್ ಟರ್ಮ್ ಇಸ್ -1.25, ಸೆಕೆಂಡ್ ಟರ್ಮ್ -1.50, ಥರ್ಡ್ ಟರ್ಮ್ -1.75, ಹಾಗೆ ಫೋರ್ತ್ ಟರ್ಮ್ -2.00. ಸೊ ಇಲ್ಲಿ ಉಳಿದ ಕ್ಯಾಲ್ಕುಲೇಷನ್ ಪಾರ್ಟನ್ನು ಇರೇಸ್ ಮಾಡಿಕೊಂಡೆ. ಸೊ ನಾ ಫೋರ್ತ್ ಟರ್ಮ್ ಏನು -2.00. ಸೊ ಈ ರೀತಿಯಾಗಿ ನಾವು ಎಲ್ಲ ಸಬ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ವಿ. ನಮಗೆ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ರು. ನಾವು ಅಲ್ಲಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಫಸ್ಟ್ 4 ಟರ್ಮ್ಸನ್ನು ಬರೆದಿದ್ದೇವೆ. ಸೊ ಫಸ್ಟ್ 4 ಟರ್ಮ್ಸ್ ಅಂತ ಹೇಳುವಾಗ ಬರೀ 4 ಟರ್ಮ್ಸ್ ಬರೆದ್ರೆ ಸಾಕು. ಅಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಬರೀರಿ ಅಂತ ಹೇಳಿ ಕೇಳಿದರೆ ಕಮ ಹಾಕಿ ಸೊ ಆನನ್ನು ಬರೀಬೇಕು. ಈಗ ನೆಕ್ಸ್ಟ್ ಕ್ವೆಶನ್, ಥರ್ಡ್ ಕ್ವೆಶನ್. ಇದರಲ್ಲಿ 4 ಸಬ್ ಕ್ವೆಶನ್ಸ್ ಇದೆ. ಫಾರ್ ದಿ ಫಾಲೋವಿಂಗ್ APs ರೈಟ್ ದಿ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್. ಸೊ ನಮಗೇನು ಹೇಳಿದ್ದಾರೆ, ಕ್ವೆಶನಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಕೊಟ್ಟಿದ್ದಾರೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ ಕೇಳಲಿಲ್ಲ, ನಮಗೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತಲೇ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ನಾವು ಫಸ್ಟ್ ಟರ್ಮನ್ನು ಬರಿಬೇಕು, ಹಾಗೆ ಕಾಮನ್ ಡಿಫ್ರೆನ್ಸನ್ನು ಬರಿಬೇಕು. ಫಸ್ಟ್ ಟರ್ಮನ್ನು ನಾವು ಎ ಇಂದನೂ ಕಾಮನ್ ಡಿಫ್ರೆನ್ಸನ್ನು ಡಿ ಇಂದನೂ ಡಿನೋಟ್ ಮಾಡ್ತೇವೆ. ಸೊ ಮೊದಲಿಗೆ ಅದನ್ನು ಬರ್ಕೊಳ್ತೇನೆ. ಫಸ್ಟ್ ಟರ್ಮ್ ಆಫ್ AP ಈಸ್ A, ಹಾಗೆ ಕಾಮನ್ ಡಿಫರೆನ್ಸ್ ಆಫ್ AP
ಈಸ್ ಡಿ. ಫಸ್ಟ್ ಟರ್ಮನ್ನು ಎ ಇಂದನೂ ಕಾಮನ್ ಡಿಫ್ರೆನ್ಸನ್ನು ಡಿ ಇಂದನೂ ನಾವು ಡಿನೋಟ್ ಮಾಡ್ತೇವೆ. ಸೊ ಈಗ ಮೊದಲನೇ ಕ್ವೆಶನ್ ಇಲ್ಲಿ ನಮಗೆ ಕೊಟ್ಟಿರುವಂತಹ ಎ ಪಿ 3, 1, -1, -3 ಆ್ಯಂಡ್ ಸೋ ಆನ್. ಈ ಎ ಪಿಯಲ್ಲಿ ಫಸ್ಟ್ ಟರ್ಮ್ ಎ ಅಂದರೆ 3. ಈಗ ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು. ಡಿಯನ್ನು ನಾವೇನು ಮಾಡುವ, A2 ಮೈನಸ್ A1 ಮಾಡಿಕೊಳ್ಳುವ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಇಲ್ಲಿ ಸೆಕೆಂಡ್ ಟರ್ಮ್ ಅಂದರೆ 1 ಮೈನಸ್ ಫಸ್ಟ್ ಟರ್ಮ್ ಅಂದರೆ 3. ಸೊ 1 ಮೈನಸ್ 3 ಅಂದರೆ -2. ಸೊ ನಾವು ವಿ ಕ್ಯಾನ್ ರೈಟ್ therefore A is equal to 3 and D is equal to -2. ಸೊ ಫಸ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಗೆ A is 3, D is -2. ಈಗ ಸೆಕೆಂಡ್ ಕ್ವೆಶನಲ್ಲಿ ನೋಡಿ, ನಮಗೆ ಕೊಟ್ಟಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅದು -5, -1, 3, 7 ಸೋ ಆನ್. ಎ ಪಿ ಕೊಟ್ಟಿದ್ದಾರೆ. ಇದರ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ನಂಬರ್, ಓಕೆ, ಆ ಸೀಕ್ವೆನ್ಸಲ್ಲಿರುವಂಥ ಫಸ್ಟ್ ನಂಬರ್ -5. ಕಾಮನ್ ಡಿಫ್ರೆನ್ಸ್ ಡಿ ಬೇಕು, A2 ಮೈನಸ್ A1. ನೆಗೆಟಿವ್ ಸೈನ್ ಇರುವಾಗ ಕೇರ್ಫುಲ್ ಆಗಿರಿ. A2 ಅಂದರೆ -1 ಮೈನಸ್ A1 ಅಂದರೆ -5. ಸೊ ಇಲ್ಲಿ -1 ಇದೆ, ಮೈನಸ್ ಆಫ್ -5 ಅಂದರೆ ಅದು +5 ಆಯಿತು. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಟ್ರಾಕ್ಷನ್ ಮಾಡಬೇಕು, ಬಿಗ್ಗರ್ ನಂಬರ್ನ ಸೈನ್ ಹಾಕಬೇಕು. ಸೊ -1 + 5 ಅಂದರೆ ಅದು +4. ಸೊ ಈಗ therefore A ಅಂದರೆ -5 ಆ್ಯಂಡ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು, D is equal to 4. ಸೊ ಸೆಕೆಂಡ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಗೆ ಫಸ್ಟ್ ಟರ್ಮ್ ಇಸ್ -5 ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಇಸ್ 4. ನಾವು ಲುಕ್ ಇನ್ ಟು ದಿ ಥರ್ಡ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಕೊಟ್ಟಿರುವಂತಹ ಥರ್ಡ್ ಕ್ವೆಶನ್, ಓಕೆ. ಥರ್ಡಲ್ಲಿ ಟರ್ಮ್ಸ್ ಕೊಟ್ಟಿದ್ದಾರೆ 1/3, 5/3, 9/3, 13/3 ಆ್ಯಂಡ್ ಸೋ ಆನ್. ಇಲ್ಲಿರುವಂತಹ ಫಸ್ಟ್ ನಂಬರೇ ನಮ್ಮ ಫಸ್ಟ್ ಟರ್ಮ್. A is equal to 1/3. ಈಗ ಕಾಮನ್ ಡಿಫ್ರೆನ್ಸ್ ಬೇಕು, D that is equal to A2 ಮೈನಸ್ A1. ಓಕೆ, ಸೊ ಈಗ ಇಲ್ಲಿರುವಂತಹ ಎಲ್ಲ ಎ ಪಿ ಅದೇ ಫಾರ್ಮಲ್ಲಿ ಇರುವಂಥದ್ದು, A1, A2, A3, A4 ಅಂತ ಹೇಳಿ. ಈಗ A2 ಅಂದರೆ 5/3 ಮೈನಸ್ A1 ಅಂದರೆ 1/3. ಡಿನಾಮಿನೇಟರ್ ಸೇಮ್ ಇರುವ ಕಾರಣ ಅದೇ ನಂಬರನ್ನು ಬರ್ಕೊಳ್ಳಿ. ನ್ಯೂಮರೇಟರ್ 5 - 1. ಸೊ 5 - 1 ಅಂದರೆ 4, ಡಿನಾಮಿನೇಟರಲ್ಲಿ 3. ಸೊ ಕಾಮನ್ ಡಿಫರೆನ್ಸ್ ಇಸ್ 4/3. ಸೊ ನಾವು therefore A is equal to 1/3 and common difference D that is 4/3. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಕ್ವೆಶನಲ್ಲೂ ನಮಗೆ ಇರುವಂತಹ ಎ ಪಿ ಏನು, ಅದು A, A2, A3, A4 ಆ್ಯಂಡ್ ಸೊ ಆನ್ ಫಾರ್ಮಲ್ಲಿ ಇರುವಂಥದ್ದು. ಓಕೆ, ಸೊ ಬೇಕಿದ್ರೆ ಅದನ್ನು ಇಲ್ಲಿ ಬರ್ಕೊಳ್ಳಿ, ಜನರಲ್ ಫಾರ್ಮ್ ಅಥವಾ ನಮ್ಮ ಎ ಪಿ ಈಸ್. ಸೊ ವಿ ಕ್ಯಾನ್ ರೈಟ್, ಇಲ್ಲೇ ಬರ್ಕೊಳ್ತೇನೆ, ಎ ಪಿ ಈಸ್ A, A1, A2, A3 ಆ್ಯಂಡ್ ಸೊ ಆನ್. ಓಕೆ, ಈಗ ನಮ್ಮ A1 ಸಾರಿ, ಸೊ ಇಲ್ಲೇ ಮಿಸ್ಟೇಕ್ ಮಾಡಿದೆ ನೋಡಿ. ಎಲ್ಲಿ ಎ ಆದಮೇಲೆ A1 ಅಂತ ಹೇಳಿ ಮತ್ತೆ ಬರೀಲಿಕ್ಕಿಲ್ಲ, ಎ ಆದಮೇಲೆ A2, A3 ಸೊ ಆನ್. ಸೊ ಜನರಲ್ ಫಾರ್ಮ್ ಆಫ್ ಎ ಪಿ ಏನು, A, A2, A3, A4 ಸೊ ಆನ್. ಓಕೆ, ಈಗ ಲಾಸ್ಟ್ ಕ್ವೆಶನ್, ಫೋರ್ತ್ ಎ ಪಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, 0.6, 1.7, 2.8, 3.9, so on. So first term A is equal to 0.6. Common difference ಬೇಕು ನಮಗೆ. D as usual A2 minus A1 ಮಾಡ್ತಾ ಇದ್ದೇನೆ. ನೀವು A2 minus A1 ಮಾಡಬೇಕು ಅಂತಿಲ್ಲ, ಅದರ ಬದಲು A3 minus A2 ಬರ್ಕೊಳ್ಬೋದು ಅಥವಾ A4 minus A3 ಮಾಡ್ಬೋದು. ಯಾವುದೇ ಎರಡು ಸಕ್ಸೆಸಿವ್ ಟರ್ಮ್ಸಿನ ಡಿಫ್ರೆನ್ಸ್. ಓಕೆ,
ಸಕ್ಸೆಸಿವ್ ಟರ್ಮ್ಸ್ ಅಂದರೆ ಪಕ್ಕ ಬರುವಂತಹ ನಂಬರ್ಸೇ ಇರಬೇಕು. ಅದರ ಡಿಫ್ರೆನ್ಸನ್ನು ಫೈಂಡ್ ಮಾಡಿದರೆ ಆಯಿತು. ಓಕೆ, ಸೊ ಅದು ಎ ಪಿಯಲ್ಲಿ ಇದೆ ಅಂತ ಹೇಳಿಕೊಟ್ಟಿದ್ದ ಕಾರಣ ಯಾವುದಾದ್ರೂ ಒಂದು ಡಿಫ್ರೆನ್ಸನ್ನು ಫೈಂಡ್ ಮಾಡಿದರೆ ಸಾಕು. ರೆಸ್ಟ್ ಆಫ್ ದಿ ಡಿಫ್ರೆನ್ಸ್ ವಿಲ್ ಬಿ ಸೇಮ್. ಈಗ A2 ಅಂದರೆ ಇಲ್ಲಿ 1.7, ಹಾಗೆ A1 ಅಂದರೆ 0.6. ಸೊ ನಾವೀಗ ಬರಿಬೇಕಾಗಿರುವಂಥದ್ದು 1.7 ದಟ್ ಈಸ್ A2 ಮೈನಸ್ A1 ಅಂದರೆ 0.6. ಸೊ ಇಲ್ಲಿ 7 ಮೈನಸ್ 6 ಅಂದರೆ 1, ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ 1 ಮೈನಸ್ 0 ಇಸ್ 1. ಸೊ 1.1. ಸೊ ದೇರ್ಫೋರ್ ಇಲ್ಲಿ ಎ ಎಷ್ಟಂತೆ, ಎ ಅಂದರೆ 0.6 ಆ್ಯಂಡ್ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು 1.1. ಸೊ 4 ಸಬ್ ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ನಾವು ಸಾಲ್ವ್ ಮಾಡಬೇಕಾಗಿರುವಂಥದ್ದು ಕ್ವೆಶನ್ ನಂಬರ್ 4. ಎಕ್ಸಸೈಸ್ 5.1 ಕ್ವೆಶನ್ ನಂಬರ್ 4 ಲೆಂತಿ ಆಗಿದೆ. ನಾನು ಅದನ್ನು ಸಾಲ್ವ್ ಮಾಡ್ತೇನೆ ಖಂಡಿತ, ಆದರೆ ಈ ವಿಡಿಯೋದಲ್ಲಿ ಅಲ್ಲ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಎಕ್ಸಸೈಸ್ 5.1 4th ಕ್ವೆಶನ್. ಅದರಲ್ಲಿ ತುಂಬ ಸಬ್ ಕ್ವೆಶನ್ಸ್ ಇದೆ. ನಾವು ಎ ಪಿಯಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಕೊಂಡು ಎ ಪಿಯಲ್ಲಿ ಇದ್ದರೆ ಅದಕ್ಕೆ ನೆಕ್ಸ್ಟ್ 4 ಟರ್ಮ್ಸನ್ನು ಬರಿಬೇಕು. ಸೊ ಡೆಫಿನೆಟ್ಲಿ ದ್ಯಾಟ್ ವಿಲ್ ಬಿ ಅ ಲೆಂದಿ ವಿಡಿಯೋ. ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ, ಕ್ವೆಶನ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಅದೇ ರೀತಿಯಲ್ಲಿ ನೀವು ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡದೇ ಇದ್ದಲ್ಲಿ ಖಂಡಿತವಾಗಿಯೂ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.